ಒಂದು ಅರಸುಗಳ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ. ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ, ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಸರ್ವಶಕ್ತನಾದ ದೇವರು ಸುಜ್ಞಾನ ಶ್ರೇಷ್ಠನಾಗಿ ಇರುವವರಾಗಿದ್ದಾರೆ. ನಾವು ನೀವು ಆರಾಧಿಸುವಂಥ ದೇವರ ಹಾಗೆ ಜ್ಞಾನಿಗಳು ಯಾರಿದ್ದಾರೆ? ಆತನು ಸೃಷ್ಟಿಸಲ್ಪಟ್ಟಂಥ ಇಡೀ ಸೃಷ್ಟಿಯನ್ನು ನೋಡುವುದಾದರೆ ಆತನ ಜ್ಞಾನವು ಅತ್ಯಾಶ್ಚರ್ಯವಾಗಿ ಕಾಣಬರುತ್ತದೆ. ನಾವು ಕಣ್ಣೆತ್ತಿ ನೋಡುವಂಥ ಆಕಾಶವು ಗುಡಾರದ ಹಾಗೆ ಇದೆ. ನಾವು ನಿಂತಿರುವಂಥ ಈ ಭೂಮಿಯು ಯಾವುದೇ ಆಧಾರವಿಲ್ಲದಂತೆ ಕರ್ತನು ತೂಗು ಹಾಕಲ್ಪಟ್ಟಿದ್ದಾನೆ. ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂಥ ಒಂದೊಂದು ಬೇಡಿಕೆಗಳು ಸಹ ಜ್ಞಾನದನುಸಾರವಾಗಿ ಬೇಡಿಕೊಳ್ಳಬೇಕು. ಆ ಜ್ಞಾನವನ್ನು ಸಹ ಕರ್ತನೆ ಕೊಡಲಿಕ್ಕೆ ಶಕ್ತನಾಗಿ ಇದ್ದಾನೆ. ದಾವೀದನಿಗೆ ಪ್ರಿಯನಾದಂಥ ಮಗನು ಸೊಲೊಮೋನನು. ಆತನು ಚಿಕ್ಕ ವಯಸ್ಸಿನಲ್ಲಿ ಅರಸನಾದದ್ದರಿಂದ ಕರ್ತನು ಅವನ ಜೊತೆಯಲ್ಲಿ ಕನಸಿನಲ್ಲಿ ಮಾತನಾಡಿ ನಿನಗೆ ಏನು ಬೇಕೆಂಬುದಾಗಿ ಕೇಳುವಾಗ ಅವನು ಬೇಡಿಕೊಂಡಂಥದ್ದು ಜ್ಞಾನವನ್ನು. ಪ್ರಿಯರೇ, ಇಂದು ಎಷ್ಟೋ ದೈವ ಮಕ್ಕಳುಗಳು ಜ್ಞಾನವಿಲ್ಲದಂತೆ ಹಾಳಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಪಟ್ಟಂಥ ಎಷ್ಟೋ ನಷ್ಟಗಳು, ಮೋಸ, ವಂಚನೆ, ಅನುಭವಿಸಲ್ಪಟ್ಟಂಥ ಪಾಡುಗಳೆಲ್ಲವೂ ಸಹ ಜ್ಞಾನವಿಲ್ಲದಂತೆ ಆಗಿರುವಂಥದ್ದೇ ಹೆಚ್ಚು. ಜ್ಞಾನವನ್ನು ಹೊಂದಿಕೊಳ್ಳ್ರಿ. ಕರ್ತನ ವಾಕ್ಯವು ಹೀಗೆ ಹೇಳಲ್ಪಡುತ್ತದೆ, ನಿಮ್ಮಲ್ಲಿ ಯಾವನಾದರೂ ಸಹ ಜ್ಞಾನವನ್ನು ಕರ್ತನ ಬಳಿಯಲ್ಲಿ ಕೇಳಿಕೊಳ್ಳುವುದಾದರೆ ಅಂಗಿಸದೆ ಉದಾರವಾಗಿ ಕೊಡುತ್ತಾರೆಂಬುದಾಗಿ ಹೇಳಿ ಯಾಕೊಬ್ಬನು ಹೇಳಲ್ಪಡುತ್ತಾರೆ. ಪ್ರಿಯರೇ, ಪ್ರಾರ್ಥನೆಗೆ ಮುಂಚಿತವಾಗಿ ಕರ್ತನ ಸಮ್ಮುಖದಲ್ಲಿ ಕೂತಿಕೊಳ್ಳುವಾಗ ನಾನು ಈ ದಿವಸದಲ್ಲಿ ಏನು ಬೇಡಿಕೊಳ್ಳಬೇಕು ಆ ಬೇಡಿಕೊಳ್ಳುವಂಥ ವಿಷಯದಲ್ಲಿ ಜ್ಞಾನವನ್ನು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಅನುದಿನವೂ ಸಹ ನೀವು ನಡೆಯುವಂಥ ಮಾರ್ಗ ಜ್ಞಾನವಂತರಾಗಿ ನಡೆಯಲಿಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ಸುಜ್ಞಾನ ಶ್ರೇಷ್ಠನಾದಂಥ ದೇವರು ನಿಮಗೆ ಉತ್ತಮವಾದಂಥ ಜ್ಞಾನವನ್ನು ಕೊಡಲ್ಪಟ್ಟು ನೀವು ಎಡವದ ಹಾಗೆಯೂ ಮೋಸ ಹೋಗದ ಹಾಗೆಯೂ ಮಾತ್ರವಲ್ಲದೆ ದುಃಖಿಸದ ಹಾಗೆ ಇರುವ ಹಾಗೆ ಕರ್ತನ ಜ್ಞಾನವನ್ನು ಕೊಟ್ಟು ನಡೆಸ್ತಾರೆ. ಸಮುವೇಲನಿಗೆ ಮಾತ್ರವಲ್ಲದೆ ಸೊಲೊಮೋನನಿಗೆ, ಇನ್ನು ಅನೇಕ ದೈವ ಮಕ್ಕಳು ಬಾಲಕರಾಗಿದ್ದಾಗಲೇ ಕರ್ತನ ಆಶೀರ್ವಾದವನ್ನು ಹೊಂದಿಕೊಂಡ ಪ್ರಕಾರವಾಗಿ ನಿಮ್ಮನ್ನು ಸಹ ಕರ್ತನು ಪುತ್ರಿಯಾಗಿ ಸ್ವೀಕರಿಸಲ್ಪಟ್ಟು ಅದನ್ನು ಕೊಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀವು ಸುಜ್ಞಾನ ಶ್ರೇಷ್ಠನಾದದ್ದರಿಂದ ಈ ಸಹೋದರಿಗೆ ಜ್ಞಾನವನ್ನು ವಿವೇಕವನ್ನು ಕೊಟ್ಟು ಇವರ ಜೀವಿತದಲ್ಲಿ ಉತ್ತಮವಾದಂಥನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯಿಸ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.